ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಲಿಟಲ್ ಲೈಫ್. ಇವತ್ತು ಬೆಳಿಗ್ಗೆ ನನ್ನ ಮಗಳು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂದರೆ ಅದು ಅವಳೇ ಕಾರಣ. ಅವಳೇ ರೆಡಿಯಾಗಿ ಮಾಡಿಸ್ಕೊಂಡಿರೋದು. ಅಮ್ಮ ಇದು ಹಾಕಮ್ಮ ಫ್ರಾಕು ಅಂತ ಹಾಕ್ಸ್ಕೊಂಡು ಡೇ ಫುಲ್ ಇದ್ದಾಳೆ. ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದರೆ ಅವಳೇ ರೋಸ್ ಕೊಟ್ಟಿದ್ದಾಳೆ ಇವತ್ತು ನನಗೆ. ಅವಳು ಸೈಲೆಂಟಾಗಿದ್ದಾಳಲ್ಲ ಅಂತ ನಾನು ರೂಮಿಗೆ ಬಂದರೆ ಆಲ್ರೆಡಿ ಅವಳೆಲ್ಲ ಚೆಲ್ಕೊಂಡು ಬಟ್ಸಲ್ಲಿ ಆಟ ಆಡ್ತಾ ಇದ್ಲು. ಅವಳು ಸೈಲೆಂಟಾಗಿದ್ರೇ ಏನಾದರೂ ಮಾಡ್ತಾ ಇದ್ದಾಳೆ ಅಂತ ಅರ್ಥ. ನೋಡಿದರೆ ಈ ಕಿತಾಪತಿ ಮಾಡಿದ್ಲು. ಇವತ್ತು ಕಣ್ಣಿಗೆಲ್ಲ ಲೈನರ್ ಹಾಕ್ಸ್ಕೊಂಡ್ಲು. ಆಮೇಲೆ ಒಂದು ನೈಲ್ ಪಾಲಿಶ್ ಇತ್ತು, ಅದನ್ನು ಎತ್ಕೊಂಬಂದು ಇದು ಹಾಕಮ್ಮ ಅಂತ ಹಾಕ್ಸ್ಕೊಂಡಿದ್ದಾಳೆ. ತುಂಬಾ ಮುದ್ದಾಗಿ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು ನನ್ನ ಮಗಳು. ಅವಳಿಗೆ ಚುಚ್ಚುತ್ತೆ ಅಂದ್ಬಿಟ್ಟು ಹಾಕ್ತಾನೆ ಇರಲಿಲ್ಲ ನಾನು ಈ ಥರದೆಲ್ಲ ಫ್ರಾಕ್ಸು, ಹಂಗೆ ಇಟ್ಬಿಟ್ಟಿದ್ದೆ. ಇವತ್ತು ನಾನು ಏನಕ್ಕೂ ಬ್ಯಾಗ್ ಓಪನ್ ಮಾಡಿದರೆ ಈ ಫ್ರಾಕ್ ಸಿಕ್ತು, ಹಾಕ್ಸ್ಕೊಂಡಿದ್ಲು. ಇದೇ ಫಸ್ಟ್ ಟೈಮ್ ಈ ಥರ ಡೇ ಫುಲ್ಲು ಅವಳು ಇದೊಂದು ಫ್ರಾಕಲ್ಲ ಇದ್ದಾಳೆ. ಏನೂ ಚುಚ್ಚಿದೆ, ಏನೂ ಇರಿಟೇಟ್ ಮಾಡ್ಕೊಳ್ದೆ ಡೇ ಫುಲ್ ಇದ್ಲು. ಹೆಣ್ಮಕ್ಳು ಅಂದ್ರೇ ಹೀಗೆ ಅಲ್ವಾ, ಬರೀ ರೆಡಿ ಮಾಡಿಸ್ಕೊಳ್ಳೋದು, ಮತ್ತು ಹೂ ಮುಡ್ಸ್ಕೊಬೇಕು, ಬಳೆ ಹಾಕ್ಕೊಬೇಕು ಎಲ್ಲ ಇಷ್ಟ ಅವಳಿಗೆ. ಎಲ್ಲ ಥರನೂ ರೆಡಿ ಮಾಡಿಸ್ಕೊಬೇಕು ಅವಳು. ನಾನು ರೆಡಿ ಆಗಬೇಕಾದ್ರೂ ಬಂದು ಅಮ್ಮ ನಂಗೆ ಹಾಕು ಅಂತ ಹೇಳಿನೇ ಅವಳು ಈ ಥರ ಎಲ್ಲ ರೂಢಿ ಆಗಿರೋದು. दिल की धड़कन आज फिर तेरा नाम गुनगुना, चुपके से कुछ. ನಂದು ಒಂದು ಚಿಕ್ಕ ಗಾರ್ಡನ್ ಇದೆಯಲ್ಲ, ಅದರಲ್ಲಿ ತುಂಬ ಪಾಲಕ್ಕೆಲ್ಲ ಬೆಳೆದಿತ್ತು. ಸೊ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ ಇವತ್ತು. ಹೆಂಗೋ ಸಂಡೇ ಬರ್ತಿದೆಯಲ್ಲ, ಏನಾದರೂ ಚಿಕನ್ ರೆಸಿಪಿನೇ ಮಾಡೋಣ ಪಾಲಕ್ಕಿಂದ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊತಾ ಇದ್ದೇನೆ. ನೋಡಿದ್ರೆ ಅದ್ರ ಮೇಲೆ ತುಂಬ ಧೂಳಿತ್ತು. ನಮ್ಮನೆ ಅಂತೂ ರೋಡ್ ಸೈಡಲ್ಲಲ್ವಾ ಇರೋದು, ಕಾರ್ನರ್ ಬಿಲ್ಡಿಂಗ್ ಇರೋದ್ರಿಂದ ತುಂಬ ಧೂಳು ಬರುತ್ತೆ. ಅದನ್ನು ನಾನು ಮತ್ತೆ ನೀರಿನಲ್ಲಿ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿ ತೊಳೆದು ನೀಟಾಗಿ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡೆ. ಇವಾಗಂತೂ ತುಂಬ ಧೂಳು, ಏಕೆಂದರೆ ರೋಡ್ ಸೈಡಲ್ಲೆಲ್ಲ ಏನೇನೋ ಕೆಲಸಗಳು ಮಾಡ್ತಾಯಿದ್ದಾರೆ. ಸೊ ಎಲ್ಲ ಕಡೆನೂ ಧೂಳೆ, ಏನೂ ಮಾಡೋಕ್ಕಾಗಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಬೇಕು ಅಷ್ಟೇ ಅಲ್ವಾ. ಆದರೆ ಪಾಲಕ್ ಸೊಪ್ಪಂತೂ ತುಂಬ ಒಂದು ದೊಡ್ಡ ಕಟ್ಟಷ್ಟೇ ಬಂದಿತ್ತು. ನಾನು ಹಾಕಿದ್ದು ಒಂದು ಚಿಕ್ಕ ಪಾಟು ಮತ್ತು ಇನ್ನೊಂದು ಯಾವುದೋ ಡ್ರಮ್ ಕಟ್ ಮಾಡಿದ್ದು ಪಾಟಲ್ಲಿ ಹಾಕಿದ್ದು. ಎಷ್ಟು ಚೆನ್ನಾಗಿ ಎಷ್ಟು ಅಗ್ಲವಾಗಿ ಬಂದಿತ್ತು ಪಾಲಕ್ ಸೊಪ್ಪು. ಮತ್ತು ಅಲ್ಲಿ ಹಸಿಮೆಣ್ಸಿನ್ಕಾಯಿ ಬಿಟ್ಟಿತ್ತು, ಸ್ವಲ್ಪ ಅದನ್ನು ಕಟ್ ಮಾಡ್ಕೊತಾ ಇದ್ದೆ. ಈ ಹಸಿಮೆಣ್ಸಿನ್ಕಾಯಿ ಗಿಡದಲ್ಲಿ ಹಾಕಿದ್ದು 6 ಮಂತ್ ಆದಮೇಲೆ ನನಗೆ ಕಾಯಿ ಬರ್ತಿರೋದು. ಅದಕ್ಕೂ ಮುಂಚೆ ಹೂ ಬಂದಿದ್ದೆಲ್ಲ ಉದುರೋಗ್ತಾ ಇತ್ತು. ಇವಾಗ ಈ ನಡುವೆ ಕಾಯಿಗಳು ಬರ್ತಾಯಿದೆ. ಆಮೇಲೆ ಇನ್ನೊಂದು ಏನಂದರೆ, ನನ್ನ ಕೂದಲು ಇಷ್ಟು ಉದ್ದ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಇವಾಗೇ ನೋಡ್ತಾ ಇರೋದು. ನಾನು ಇಷ್ಟು ದಿನ ನೋಡಿಕೊಂಡೇ ಇರಲಿಲ್ಲ. ನಿಮಗೂ ಏನಾದರೂ ಈ ಥರ ಟಿಪ್ಸ್ ಬೇಕಿದ್ದರೆ, ಹೇರು ಯಾರಿಗೆಲ್ಲ ಗ್ರೋತ್ ಆಗ್ತಿಲ್ಲ ಅವರಿಗೆಲ್ಲ ಟಿಪ್ಸ್ ಬೇಕಿದ್ದರೆ ಹೇಳಿ, ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಪ್ಸ್ ಅಂತ ಏನಿಲ್ಲ, ನಾನೇನು ಯೂಸ್ ಮಾಡ್ತೀನಿ ಅದನ್ನೇ ನಿಮಗೂ ಶೇರ್ ಮಾಡ್ತೀನಿ ಅಷ್ಟೇ. ಮತ್ತು ನೆಕ್ಸ್ಟು ಹೂ ಬಿಟ್ಟಿತ್ತು, ಕನಕಾಂಬ್ರ ಹೂ ಬಿಟ್ಟಿತ್ತು. ಸ್ವಲ್ಪ ಹೂಗಳನ್ನು ಕಿತ್ಕೊಳ್ಳೋಣ ಅಂದ್ಬಿಟ್ಟು ಕನಕಾಂಬ್ರ ಹೂ ಮತ್ತು ರೋಸ್ ಇತ್ತು, ಮತ್ತು ಗಣಗಲೆ ಹೂ ಇತ್ತು. ಕಿತ್ತಿಟ್ಬಿಡೋಣ ಫ್ರಿಡ್ಜಲ್ಲಿ, ನಾಳೆಗೆ ಪೂಜೆಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೆ. ಆ್ಯಂಡ್ ನಿಮಗೂ ಯಾರಿಗೆಲ್ಲ ಈ ಥರ ಗಾರ್ಡನಿಂಗ್ ಚಿಕ್ಕದಾಗಿ ಪಾಟ್ಗಳಲ್ಲಿ ಗಿಡಗಳನ್ನ ಬೆಳೆಸ್ಕೊಬೇಕು, ಏನಾದ್ರು ಟಿಪ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ. ಏಕೆಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಅಗ್ರಿಕಲ್ಚರಲ್ ಅದ್ರ ಬಗ್ಗೆ ಎಲ್ಲ ನಂಗೆ ತುಂಬ ಇಂಟ್ರೆಸ್ಟ್ ಇದೆ. ಬಟ್ ನಾನು ಇವಾಗ ನಮ್ಮದು ರೆಂಟ್ ಹೌಸ್ ಇರೋದ್ರಿಂದ ನಾನು ಏನೂ ಮಾಡೋಕ್ಕಾಗಲ್ಲ. ಎಷ್ಟು ಬೇಕೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳೆಸ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ತಿಳ್ಕೊಂಡಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತಿತ್ತು. ಸೊ ಅದಕ್ಕೆ ಹೇಳಿದೆ. ನಮ್ಮಪ್ಪ ತುಂಬ ಚೆನ್ನಾಗಿ ಬೆಳೆಸ್ತಾರೆ ಗಿಡಗಳನ್ನ, ಬೆಳೆಸ್ತಿದ್ರು ಅವಾಗ. ನಾನು ಅವರಿಂದ ಚಿಕ್ಕದ್ರಿಂದನೂ ನೋಡ್ಕೊಂಡು ಬಂದಿದ್ದೀನಿ. ಇನ್ನು ಯಾವ್ಯಾವ ಥರ ಯಾವ ಗಿಡಗಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದನ್ನು ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಈ ಗಣಗಲೆ ಗಿಡ ಕೂಡ ಅವರೇ ತಂದಿದ್ದು. ಲಾಸ್ಟ್ ಗಿಡ ನನಗೆ ಸಿಕ್ಕಿದಂದರೆ ಅವರು ತಂದಿದ್ದು ಇದೇ ಗಿಡ.
ಅದಕ್ಕೆ ಅದನ್ನು ಇನ್ನೂ ಜೋಪಾನವಾಗಿ ಉಳಿಸ್ಕೊಂಡಿದ್ದೀನಿ. ಈ ರೋಸ್ ಅಂತೂ ತುಂಬ ಚೆನ್ನಾಗಿ ಬರ್ತಿದ್ದು. ಅದು ಕಟಿಂಗ್ ಮಾಡಬೇಕು. ಅದಕ್ಕೆ ಮೇಯ್ನ್ ಗೊಬ್ಬರ ಏನಂದರೆ ನೀವು ಹಾಕಬೇಕಾಗಿರೋದು ಆನಿಯನಿಂದನೇ ಅದು ರೋಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಗೊಬ್ಬರಗಳಿಂದನೂ ಬರುತ್ತೆ. ಸೊ ಆನಿಯನಿಂದ ಮಾತ್ರ ತುಂಬ ಚೆನ್ನಾಗಿ ರೋಸು ಒಂದು ಕಡ್ಡಿಯೆಲ್ಲ 2-3 ಬರುತ್ತೆ ಅಂತ ಅಂದರೆ ಅದು ಆನಿಯನ್ ಗೊಬ್ಬರದಿಂದ ಅಷ್ಟೇ ಬರೋದು. ಮತ್ತು ಈ ಡೇರೆ ಗಿಡಗಳನ್ನು ನಾನು ಒಂದು ಹೂ ಬರ್ತಿದೆ ಅಂತ ಹೇಳಿದೆ, 1-2 ಬರ್ತಾ ಇದೆ ಅಂತ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ 1-2 ಅಲ್ಲ, ಎಷ್ಟು ಸುತ್ತ ಹೂ ಬರ್ತಾ ಇದೆ. ಆಮೇಲೆ ನನಗೆ ಇದೊಂದು ಕಟ್ ಮಾಡಿಬಿಡೋಣ, ಏನನ್ನ ಕಟ್ ಮಾಡೋಣ ಅಂತ ಅಂದರೆ ಈ ಎಕ್ಸ್ಟ್ರಾ ಎಲೆ ಫಸ್ಟು ಏನು ಬಂದಿತ್ತು ಎಲೆಗಳು ಅದನ್ನೆಲ್ಲ ಕಟ್ ಮಾಡಿಬಿಡೋಣ. ಯಾಕೆಂದರೆ ಅದೆಲ್ಲ ಮುದ್ರಕೊತಾ ಇದೆ. ಹೂ ಮೊಗ್ಗೆ ಆವಾಗ ಸ್ಟಾರ್ಟ್ ಆಗ್ತು. ಸೊ ಅದೆಲ್ಲ ಮುದ್ರಕೊಂಡು ಒಂಥರ ಡಾರ್ಕಾಗಿ ಕಾಣ್ತಾ ಇದೆ. ಸೊ ಅದೇನು ವೇಸ್ಟ್ ಅಂತ ಅನಿಸ್ತು ನನಗೆ. ಅದನ್ನು ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಅವತ್ತು ನಿಮಗೆ ತೋರಿಸಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಮಲ್ಲಿಗೆ ಗಿಡನ ಚಿಗುರು ಕಟ್ ಮಾಡಬೇಕು ಅಂತ. ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಮತ್ತೆ ಎಕ್ಸ್ಟ್ರಾ ಆ ಕಡೆ ಈ ಕಡೆ ಚಿಗುರು ಬಂದಿದೆ. ಮತ್ತು ಅದನ್ನು ಕಟ್ ಮಾಡಿದರೆ ಇನ್ನೂ ಎಕ್ಸ್ಟ್ರಾ ಬ್ರಾಂಚಸ್ ಬರುತ್ತೆ, ಇನ್ನೂ ಚೆನ್ನಾಗಿ ಹೂ ಬರುತ್ತೆ. ನೀವು ಈ ಥರ ಕಟ್ ಮಾಡ್ತಾಯಿದ್ರೆ ಸೀಸನ್ ಇಲ್ಲ ಅಂದ್ರೂ ಹೂಗಳು ಬರುತ್ತೆ. ನೀವೇನೂ ಕಟ್ ಮಾಡಿದೆ ಏನೂ ಕೇರ್ ಮಾಡಿಲ್ಲ ಅಂತ ಅಂದರೆ ಹೂಗಳು ಬರೋದೇ ಇಲ್ಲ, ಹಾಗೆ ಇದ್ಬಿಡುತ್ತೆ ಗಿಡ. ಈ ಗಿಡದಲ್ಲಿ ಯಾಕೋ ಇನ್ನೂ ಹೂಗಳು ಸ್ಟಾರ್ಟ್ ಆಗಿಲ್ಲ, ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಬಳ್ಳಿ ಮಾತ್ರ ತುಂಬ ಚೆನ್ನಾಗಿ ಹಬ್ಬುತ್ತಾ ಇದೆ. ನಾನಿಲ್ಲಿ ಕಿಚನ್ ನೆಲ್ಲಿಯಿಂದ ಡೈರೆಕ್ಟಾಗಿ ಪೈಪ್ ಹಾಕ್ಕೊಂಡು ಬಕೆಟಿಗೆ ನೀರು ತುಂಬಿಸಿ ಇಟ್ಕೊಂಡಿರ್ತೀನಿ ಯಾವಾಗೂ ಗಿಡಗಳಿಗೆ ನೀರು ಹಾಕೋದಕ್ಕೆ. ಮತ್ತು ಈ ಪಾಟ್ಸ್ ಎಲ್ಲ ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗಿಡಗಳನ್ನ. ಏಕೆಂದರೆ ಒಂದಿನ ನೀರು ಹಾಕಿಲ್ಲ ಅಂದರೆ ತುಂಬ ಬಾಡೋದಂಗೆ ಆಗಿಬಿಟ್ಟಿರುತ್ತೆ. ಸೊ ಮಣ್ಣು ಸಾಲ್ತಾ ಇಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೆ ರೀಪಾಟ್ ಮಾಡ್ತೀನಿ ನಾನು. ಇದು ನೋಡಿ ಊಟಿಯಿಂದ ತೊಗೊಂಬಂದಿದ್ದು ಮೊಗ್ಗು ಬಿಟ್ಟಿದೆ. ಅದು ಒಂದೇ ಒಂದು ಕಡ್ಡಿ ಉಳಿತು. ಸೊ ಅದೊಂದು ಕಡ್ಡಿ ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಪುಟ್ಟದಾಗಿದೆ ನೋಡಿ ಹೂವದು. ಅದು ಇವಾಗ ಮೊಗ್ಗು, ಅದು ಹರಳುತ್ತೆ ಇನ್ನು. ಆವಾಗಿನ್ನೂ ವೈಟ್ ಕಲರ್, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಅದು ನಾನು ಇಟ್ಟಿರೋ ಪಾಟ್ಸ್ ಇಷ್ಟೇ ಅಲ್ಲ, ಮೈನ್ ಫ್ರಂಟಲ್ಲೂ ತುಂಬ ಪಾಟ್ಸ್ ಇದ್ದಾವೆ. ಅಲ್ಲೊಂದು ಎಲೆ ಗಿಡ ಹಾಕಿದ್ದೆ, ಆ ಪಾಟಲ್ಲಿ ಎಲೆ ಗಿಡ ಹಾಳಾಗ್ಬಿಟ್ಟಿದೆ. ಹಾಳಾಗಬಾರ್ದು, ಬಟ್ ಹಾಳಾಗ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ನಾನು ಊರಿಗೆ ಹೋದಾಗ ಈಗ ಅದಕ್ಕೇ ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೊಡ್ಡ ಪಾಟ್ ಅಲ್ವಾ, ಸೊ ಅದಕ್ಕೇ ಎಲ್ಲ ಗಿಡಗಳನ್ನೂ ಅದಕ್ಕೆ ಹಾಕೋಣ. ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಎಲ್ಲ ಗಿಡನೂ ಎಲ್ಲ ಹೂ ಬಿಟ್ಟಾಗ ಒಟ್ಟಿಗೆ ಹೂ ಬಿಟ್ಟಾಗ ಚೆನ್ನಾಗಿ ಕಾಣುತ್ತೆ ಅಲ್ವಾ, ಅದಕ್ಕೆ. ನೋಡಿ ಇದು ನನ್ನ ಫ್ರಂಟಲ್ಲಿ ಇಟ್ಟಿರೋ ಗಿಡಗಳು. ತುಂಬ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಹಾಳಾದಂಗಿದ್ದಾವೆ ಎಲ್ಲ. ಮಳೆ ಬಂದರೆ ಇನ್ನೂ ಸ್ವಲ್ಪ ಫ್ರೆಶ್ ಆಗಿ ಎಲ್ಲ ಚೆನ್ನಾಗಿ ಕಾಣುತ್ತೆ. ನೋಡಿ ಇದು ನಾನು ಬೆಳೆದಿರೋ ಹೂಗಳು ಎಷ್ಟು ಸಿಕ್ಕಿದೆ. ಮುಂಚೆ ಇನ್ನೂ ಜಾಸ್ತಿ ಬರ್ತಿತ್ತು, ಇವಾಗ ಸ್ವಲ್ಪ ಎಲ್ಲ ಕಮ್ಮಿ ಆಗಿದೆ. ಇದನ್ನು ಇವಾಗ ಎತ್ತಿ ನಾನು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ, ಯಾಕೆಂದರೆ ಬಾಡೋಗ್ಬಿಡುತ್ತೆ ಬೇಗ. ಫ್ರಿಡ್ಜಲ್ಲಿ ಇಟ್ಬಿಟ್ಟು ನಾನು ಬೇರೆ ರಿಪೋರ್ಟ್ ಮಾಡಬೇಕಿತ್ತಲ್ಲ, ಆ ರಿಪೋರ್ಟ್ ಮಾಡೋಕ್ಕೆ. ನಾಲ್ಕು ಡೇರೆ ಹೂ ಇತ್ತು ಮತ್ತು 2 ಆಸ್ಟರ್ ಇತ್ತು. ಎಲ್ಲ ಗಿಡಗಳನ್ನ ಇದಕ್ಕೆ ಹಾಕ್ಬಿಡ್ತೀನಿ, ಯಾಕೆಂದರೆ ದೊಡ್ಡ ಪಾಟ್ ಇದು, ಮಣ್ಣು ಸಾಲುತ್ತೆ. ಅದಕ್ಕೋಸ್ಕರ ಅಷ್ಟು ಗಿಡಗಳನ್ನ ನಾನು ಇದಕ್ಕೆ ಹಾಕ್ತಿದ್ದೀನಿ. ಬಟ್ ಚೆನ್ನಾಗಿ ಕಾಣುತ್ತೆ ಹೂ ಬಿಟ್ಟಾಗ ಎಲ್ಲ ಒಟ್ಟಿಗೆ. ಬೊಕ್ಕೆ ಥರ ಕಾಣ್ಬೋದು. ಮೈಂಡಲ್ಲಿದೆ ನಾನು ಈ ಥರ ಕಾಣ್ಬೋದು ಅಂತ. ಸೊ ಅದಕ್ಕೆ ನಾನು ಈ ಥರ ಹಾಕ್ತಾಯಿದ್ದೀನಿ. ಈಗ ನಾನು ಏನು ರಿಪೋರ್ಟ್ ಮಾಡಿದ್ದೀನಲ್ಲ ಅಷ್ಟು ಗಿಡಗಳನ್ನು ನಾನು ಸೀಡಲ್ಲೇ ಬೆಳೆದಿದ್ದು. ಈ ಆಸ್ಟರ್ ಗಿಡ ಮತ್ತು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಈ ಡೇರೆ ಹೂವಿಂದು ಬೀಜನೂ ಸಹ ಆನ್ಲೈನಲ್ಲೇ ತರಿಸ್ಕೊಂಡಿದ್ದು. ಬಟ್ ಯಾವುದ್ಯಾವುದು ವೆರೈಟಿ ಏನು ನಂಗೆ ಗೊತ್ತೇ ಇಲ್ಲ. ತುಂಬ ದಿನ ಆಗೋಗಿತ್ತು. ಊರಿಂದ ನಾನು ಏಪ್ರಿಲಲ್ಲಿ ಹೋಗಿದ್ದು. ನಾನು ಮೇಲೆ ಬಂದು ನಾನು ಸೀಡ್ಸ್ ಹಾಕಿದ್ದು ಮಣ್ಣಿಗೆ. ನೆನಪಿಲ್ಲ ನನಗೆ ಯಾವ್ಯಾವ ವೆರೈಟಿ ಯಾವುದ್ರಲ್ಲಿ ಹೆಂಗೆ ತರಿಸಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ. ಯಾವುದೇ ಗಿಡ ನೆಡಿ ಫಸ್ಟು ಹಾಕಬೇಕಾಗಿರೋದು ನೀರು. ನೀರು ಹಾಕಿಲ್ಲ ಅಂದರೆ ಯಾವ ಗಿಡ ನೆಟ್ಟರು ಏನು ಮಾಡಿದ್ರು ವೇಸ್ಟೇ.
ಇದು ನಂದು ಸೀಡಿಂದ ಬಂದಿರೋ ಡ್ರ್ಯಾಗನ್ ಫ್ರೂಟ್ ಅದು. ಎಷ್ಟು ಚೆನ್ನಾಗಿ ಬಂದಿದೆ. ಗೊತ್ತೇ ಇರಲಿಲ್ಲ ಸ್ಟಾರ್ಟಿಂಗ್ ಯಾವುದೋ ಕ್ಯಾಕ್ಟಸ್ ಗಿಡನೋ ಏನೋ ಅದಾಗದೇ ಬಂದುಬಿಟ್ಟಿದೆಯಲ್ಲ ಅಂತ ಅಂದ್ಕೊಂಡಿದ್ದೆ. ಅದನ್ನು ನಾನು ಗೂಗಲಲ್ಲಿ ಫೋಟೋ ಹಾಕಿ ನೋಡಿದಾಗ ಅದು ಡ್ರ್ಯಾಗನ್ ಫ್ರೂಟ್ ಯಾವಾಗೋ ತಂದು ಡ್ರ್ಯಾಗನಲ್ಲಿ ಪಾಟ್ ಮೋಸ್ಟ್ಲಿ ನಾನು ಗೊಬ್ಬರಕ್ಕೋಸ್ಕರ ಪಾಟಿಗೆ ಹಾಕ್ಬಿಟ್ಟಿದ್ದೆ ಅನಿಸುತ್ತೆ ಸಿಪ್ಪೆನ, ಅದರಿಂದ ಬಂದಿದೆ ಅನಿಸುತ್ತೆ ಅದು. ಇದನ್ನೆಲ್ಲ ನಂದು ಇಂಡೋರ್ ಪ್ಲ್ಯಾಂಟ್ಸು. ಇದೆಲ್ಲ ನಾನು ಒಂದೇ ಫ್ರೆಂಡ್ ಮನೆಯಲ್ಲೋ ಇಲ್ಲ ರಿಲೇಟಿವ್ ಮನೆಯಲ್ಲೋ ಒಂದೊಂದು ಕಡ್ಡಿ ತೊಗೊಂಬಂದು ಇಟ್ಟಿದ್ದು ಅಷ್ಟೇ ಅದೆಲ್ಲ. ಈಗ ನಾನು ಇದನ್ನೆಲ್ಲ ಕಟ್ ಮಾಡಿಬಿಡ್ತಾಯಿದ್ದೀನಿ, ಏಕೆಂದರೆ ಬಿಳಿ ಹುಳು ಬರ್ತಿದೆ ಮತ್ತು ಎಲೆ ಎಲ್ಲ ಮುದ್ರಕೊತಾ ಇದೆ. ಸೊ ಇದು ವೇಸ್ಟ್ ಆಫ್ ಪಾಟ್ ಅಂತ ಅನಿಸ್ತು ಗಿಡದಲ್ಲಿ. ಏಕೆಂದರೆ ಅದಕ್ಕೆ ಹೋಗೋ ಎನರ್ಜಿ ಬೇರೆ ಚಿಗುರಿಗೆ ಹೋದರೆ ಅದೇ ಗಿಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಹಳೆ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಆ ಎಲೆ ಸ್ಟೆಮ್ಸ್ ಎಲ್ಲ ಎಷ್ಟು ಗಟ್ಟಿ, ಎಷ್ಟು ದಪ್ಪ ಇದೆ ಅಂದರೆ ಅದಕ್ಕೆ ಆಲ್ಮೋಸ್ಟ್ ನಾನು ಯಾವ ಮಣ್ಣು ಸಹ ಹಾಕಿಲ್ಲ. ಅದರಲ್ಲಿ ಇರೋದೇ ಏನು ಕಿಚನ್ ವೇಸ್ಟು. ಈ ನಮ್ಮ ಮನೆ ಎದುರುಗಡೆ ಹೊಂಗೆ ಮರ ಇದೆ, ಆ ಎಲೆಗಳ್ದು ಹಾಕಿದ್ದೀನಿ. ಸೊ ಅದೇ ಗೊಬ್ಬರ ಅನಿಸುತ್ತೆ ಇಷ್ಟು ಚೆನ್ನಾಗಿ ಇದು ಬರೋದಕ್ಕೆ ಗಿಡ. ನೋಡಿ ಬಿಳಿ ಹುಳುಗಳೇ ಜಾಸ್ತಿ ಆಗಿಬಿಟ್ಟಿದೆ. ನೋಡ್ಕೊಂಡೇ ಇರಲಿಲ್ಲ ನಾನು, ಇದು ಕಟ್ ಮಾಡಿದಾಗ ಇವಾಗೇ ನಾನು ನೋಡ್ಕೊತಾ ಇರೋದು. ಮೋಸ್ಟ್ಲಿ ನಾನು ಕಟ್ ಮಾಡೋಕ್ಕೆ ಯೋಚನೆ ಮಾಡಿದ್ದೆ ಒಳ್ಳೇದು ಅನಿಸುತ್ತೆ. ಇಲ್ಲಾಂದರೆ ನಾನು ಹಾಗೆ ಬಿಟ್ಬಿಟ್ಟಿದ್ರೆ ಆ ಬಿಳಿ ಹುಳುಗಳು ಇನ್ನೂ ಜಾಸ್ತಿ ಆಗಿಬಿಡ್ತಾಯಿತ್ತು. ಆ ಒಂದೊಂದು ಎಲೆ ಕಡ್ಡಿ ಸಂದಿಯಲ್ಲೂ ಸಹ ಎಷ್ಟು ಚೆನ್ನಾಗಿ ಹೊಸ ಚಿಗುರುಗಳು ಬಂದಿದೆ ಅಂದರೆ ಅದನ್ನೆಲ್ಲ ಮತ್ತೆ ಕಟ್ ಮಾಡಿ ರೀಪಾಟ್ ಮಾಡ್ಬೋದು, ಬೇರೆ ಗಿಡಗಳನ್ನ ನ್ಯೂ ಪ್ಲ್ಯಾಂಟ್ಸ್ ಮಾಡ್ಬೋದು. ಸೊ ನಾನು ಅದನ್ನೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಅದಾಗದೇ ಹೂ ಬರಲಿ, ಚೆನ್ನಾಗಿ ಅದು ಹಂಗೆ ಬೆಳೀಲಿ ಅಂದ್ಬಿಟ್ಟು ಬರೀ ಎಲೆಗಳನ್ನ ಮಾತ್ರ ಕಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಕೆಳಗಡೆ ಸ್ಟೆಮ್ ಮಾತ್ರ ಅಂತೂ ತುಂಬ ವೈಟ್ ಹುಳುಗಳದ್ದು, ಎಲೆ ಎಲ್ಲ ತುಂಬ ವೈಟ್ ಆಗಿಬಿಟ್ಟಿದ್ದಾವೆ. ಏನಂತ ಗೊತ್ತಿಲ್ಲ ನನಗದು, ಬಟ್ ಅದು ಇರಬಾರ್ದು, ಅದನ್ನೆಲ್ಲ ಕಟ್ ಮಾಡಿಬಿಡ್ಬೇಕು. ಸೊ ಅದಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಎಲೆ ಎಲ್ಲ ನೋಡಿ ಎಷ್ಟು ಮುದ್ರಕೊಂಡಿದೆ ಅಂದರೆ ಅದು ರೋಗ ಬರೋ ಥರ ಇತ್ತು. ಅದಕ್ಕೆ ಬೇಡ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಕೆಳಗಡೆ ಸ್ಟೆಮ್ ಮಾತ್ರ ಆ ಥರ ಆಗಿತ್ತು. ಈ ಥರ ಎಲ್ಲ ಇದ್ದರೆ ಕಟ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಪೂರ್ತಿ ಗಿಡನೇ ಹಾಳು ಮಾಡಿಬಿಡುತ್ತೆ. ಇವಾಗ ಹೂವು ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಮೊಗ್ಗು ನೋಡಿ ಎಷ್ಟು ಚಿಗುರು ಬಂದಿದೆ, ಒಂದೊಂದು ಸ್ಟೆಮ್ಮಲ್ಲೂ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಈ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕಿಚನಿಗೆ ಹೋದೆ. ಏಕೆಂದರೆ ರಿಲೇಟಿವ್ಸ್ ಬರ್ತೀನಿ ಅಂತ ಹೇಳಿದರು. ವೀಕೆಂಡ್ ಅಲ್ವಾ, ನಾವು ಲಾಸ್ಟ್ ವೀಕು ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು. ಆ ಫಂಕ್ಷನ್ಗೆ ಹೋಗಿಲ್ಲ. ಸೊ ನನಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ನೋಡೋಣ ಅಂದ್ಬಿಟ್ಟು ಬರ್ತಿದ್ದಾರೆ ಅವರು. ನನ್ನ ನೋಡೋದಕ್ಕೆ, ನಮ್ಮ ಮನೆಯವ್ರನ್ನ ನೋಡೋದಕ್ಕೆ ಬರ್ತಿದ್ದಾರೆ. ಅದಕ್ಕೆ ಅವರಿಗೋಸ್ಕರ ಇವತ್ತು ವೆಜ್ ಮಾಡ್ತಿದ್ದೀನಿ. ಸ್ಯಾಟರ್ಡೆ, ಸಂಡೇ ಏನಿದ್ರು ನಾನ್ ವೆಜ್ ಅಲ್ವಾ, ಅದಕ್ಕೆ ನುಗ್ಗೆಕಾಯಿ ಇತ್ತು. ಸೊ ಬರೀ ನುಗ್ಗೆಕಾಯಿ, ಬೇಳೆ, ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನಾನು ಯಾವಾಗೂ ನುಗ್ಗೆಕಾಯಿ ಸಾಂಬಾರು ಹೀಗೆ ಮಾಡೋದು. ಅದನ್ನು ಸ್ವಲ್ಪ ಖಾರ ಪುಡಿ, ಸಾಲ್ಟ್ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡು
ಡ್ರೈ ಫ್ರೈ ಥರ ಮಾಡಿಕೊಂಡು ಸಾಂಬಾರಿಗೆ ಹಾಕ್ತೀನಿ. ಇಲ್ಲಾಂದರೆ ಅದು ಸಪ್ಪೆ ಸಪ್ಪೆ ಹೊಡೆಯುತ್ತಲ್ಲ, ಅದಕ್ಕೋಸ್ಕರ ಹಾಕ್ತೀನಿ. ಈ ಥರ ಮಾಡೋದು ನಾನು. ಸಾಂಬಾರೆಲ್ಲ ಆಯಿತು. ಹಾಗೆ ಸ್ಟವೆಲ್ಲ ಒರೆಸ್ಕೊಂಬಿಡೋಣ, ಗಲೀಜಾಗಿತ್ತಲ್ಲ ಒಗ್ಗರಣೆ ಎಲ್ಲ ಹಾಕಿ. ಹಾಗೆ ಒರೆಸ್ಕೊಂಬಿಡೋಣ, ಇಲ್ಲಾಂದರೆ ಹಾಗೆ ಬಿಟ್ಟರೆ ಹಾಗೆ ಇದ್ಬಿಡುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಕೈಯಲ್ಲೆಲ್ಲ ಸುಟ್ಕೊಂಡಿರೋ ಗಾಯಗಳಿದೆ. ಯಾಕೆಂದರೆ ಬರೀ ಇಂಥ ಕೆಲಸಗಳೇ ಮಾಡಿ ಬಿಸಿ ಇರುವಾಗಲೇ ಆ ಸ್ಟವ್ ಉರಿಬೇಕಾದ್ರೇ ನಾನು ಒರ್ಸಕ್ಕೆ ಹೊಟ್ಟೋಗ್ಬಿಡ್ತೀನಿ. ಯಾಕೆಂದರೆ ಅದು ಗಲೀಜಾಗಿ ಇಟ್ಕೊಳ್ಳೋಕೆ ಹೋಗೋದೇ ಇಲ್ಲ. ನೋಡಿ ಈ ವಿಡಿಯೋ ನೋಡಬೇಕಾದ್ರೆ ಅನಿಸ್ತು ನಾನು ಎಷ್ಟು ಫಾಸ್ಟಾಗಿ ಅದನ್ನು ಒರೆಸ್ದೆ. ಏನಾದರೂ ಮಿಸ್ ಆಗಿರೋ ಕೈ ಸುಟ್ಕೊತಾ ಇದ್ದೆ ಮತ್ತೆ ಅಂತ. ನಾನು ಮುದ್ದೆ ಮಾಡ್ತಾಯಿದ್ದೀನಿ ಇವಾಗ. ನಾನು ಹೀಗೆ ಮಾಡೋದು ಮುದ್ದೆ, ಕೈಯಲ್ಲೇ. ಕೋಲೆಲ್ಲ ಇಟ್ಕೊಂಡು ಮಾಡಲ್ಲ. ಜಾಸ್ತಿ ಮಾಡೋದಿದ್ರೆ ಮುದ್ದೆ ನಾನು ಕೋಲಲ್ಲಿ ಮಾಡ್ತೀನಿ. ಇಲ್ಲ ಸ್ವಲ್ಪ 1-2 ಮುದ್ದೆ ಮಾಡಬೇಕಿದ್ರೆ ನಾನು ಹೀಗೆ ತಿರುಗಿಸ್ಕೊಳ್ಳೋದು ಮುದ್ದೆನ. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಹೀಗೆ ಮಾಡೋದು ಮುದ್ದೆ ಎಲ್ಲರೂ. ಬಟ್ ಕೋಲಲ್ಲಿ ಮಾಡೋದಕ್ಕಿಂತ ಇದೆ ತುಂಬ ಈಸಿ ಮೆಥಡು. ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ಅಂತೂ. ಆ್ಯಂಡ್ ಕ್ವಿಕ್ಕಾಗಿ ಬೇಗ ಮಾಡ್ಕೊಬೋದು ಈ ಥರ ಆದರೆ. ನೀವು ಯಾರೆಲ್ಲ ಪಾತ್ರೆ ಕೋಲು ಇಟ್ಕೊಂಡು ಮಾಡ್ತಿದ್ದೀರಾ, ಸೊ ಇದನ್ನು ನೋಡಿ ಕಲೀರಿ. ಹೀಗೆ ಮಾಡ್ಕೊಳ್ಳಿ. ಕಡಾಯಲ್ಲೂ ಮಾಡ್ಬೋದು ಮುದ್ದೆನ. ಈ ಥರ ಫ್ರೀಯಾಗಿ ಮಾಡ್ಕೊಳ್ಳೋದನ್ನು ಕಲೀರಿ. ಇದು ತಿರ್ಸ್ಕೊಂಡಿದ್ದು ಆಯ್ತಲ್ಲ ಇವಾಗ. ಮತ್ತು ನೆಕ್ಸ್ಟ್ ನಾನು ಇವಾಗ ಇದನ್ನು ಮುಚ್ಚಿಟ್ಬಿಡ್ತೀನಿ ಬೇಯೋದಕ್ಕೆ. ಒಂದು 5 ಮಿನಿಟ್ಸ್ ಆದರೂ ಬೇಯಕ್ಕೆ ಬಿಡ್ತೀನಿ. ಹಾಗೆ ಸ್ವಲ್ಪ ಪಾತ್ರೆಗಳಿತ್ತು, ಹಾಗೆ ತೊಳೆದುಬಿಟ್ಟೆ. ಇವಾಗ ತಿರುಗಿಸೋಣ ಅಂತ ಬಂದೆ. ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ವೀಡಿಯೋದಲ್ಲಿ ನೋಡ್ಬೇಕಾದ್ರೆ ನಿಮಗೆ ಚೆನ್ನಾಗಿ ಅನಿಸ್ತಾ ಇದೆ ಅಂದರೆ ಇನ್ನು ಮಾಡ್ಕೊಂಡು ತಿಂದಿರೋಳು ನಾನು ಇನ್ನೂ ಚೆನ್ನಾಗಿರುತ್ತೆ. ನೀವು ಎಲ್ಲರೂ ಹೀಗೆ ಮುದ್ದೆ ಮಾಡ್ಕೊಳ್ಳಿ. ಎಲ್ಲರೂ ಸುಮ್ಮನೆ ಪಾತ್ರೆ ಇಟ್ಕೊಂಡು ಕೋಲು ಇಟ್ಕೊಂಡು ತಿರ್ಗ್ಸಕ್ಕೆ ಹೋಗ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬರುತ್ತೆ ಇವಾಗ. ಇಷ್ಟೇ ನೀವು ಮಾಡಬೇಕಾಗಿರೋದು ಮುದ್ದೆ ಕೆಲಸ ಇಷ್ಟೇ. ಅದಕ್ಕೆ ಮತ್ತು ಹಳೆ ಕಾಲದವ್ರ ಥರ ಪಾತ್ರೆ ಇಟ್ಕೊಳ್ಳೋದು, ನೀರು ಕಾಯಿಸೋದು, ಆದರೆ ಕೋಲಲ್ಲಿ ತಿರುಗಿಸೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಅಪ್ಗ್ರೇಡ್ ಆಗಿ. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿರೋರೆಲ್ಲ ಕಡಾಯಲ್ಲಿ ಮಾಡೋದು ಕಲ್ತ್ಕೊಂಬಿಟ್ಟಿದ್ದಾರೆ. ಹಳ್ಳಿಯಲ್ಲಿರೋರೆ ಇನ್ನೂ ಪಾತ್ರೆ ಇಟ್ಕೊಂಡು ಮಾಡೋದು. ಹಳ್ಳಿಯವ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಈ ಥರ ನೀವು ಮಾಡ್ಕೊಳ್ಳಿ. ಟೈಮ್ ತೊಗೊಂಡು ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಜನ ಮಾಡಬೇಕಂದ್ರೆ ಓಕೆ, ಪಾತ್ರೆನಲ್ಲೇ ಮಾಡಿ. ನೀವು ಇಬ್ಬರಿಗೆ ಮಾಡ್ಕೊಳ್ಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ. ಹಾಗೆ ಸಾಯಂಕಾಲ ಬಂದು ಮಗ ಏನಾದರೂ ಮಾಡಮ್ಮ ಅಂತ ಅಂದ. ಸೊ ಅವನಿಗೆ ಒಂದು ಇಡ್ಲಿ ಇತ್ತು, ಮಾರ್ನಿಂಗ್ದು ಬ್ರೇಕ್ಫಾಸ್ಟ್ ಇದು. ಅದರಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ರೆಸಿಪಿ ಫುಲ್ಲು ನಂದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾಳೆ. ಓಕೆ, ಬಾಯ್.